ನ್ಯೂಸ್ ಫಸ್ಟ್ ನ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ನಾನು ಈಗಾಗಲೇ ಹೇಳಿದೆ. ಅದಕ್ಕೆ ಕಾರಣಗಳಿದ್ದಾವೆ. ಮೊಟ್ಟೆ ಹಗರಣಕ್ಕೆ ಸಂಬಂಧಿಸಿದಂತೆ ನ್ಯೂಸ್ ಫಸ್ಟ್ ಪ್ರಸಾರ ಮಾಡಿದಂತ ರಹಸ್ಯ ಕಾರ್ಯಾಚರಣೆ, ಅದಕ್ಕೆ ತಡೆಯಾಜ್ಞೆ ತರುವಂತ ಕೆಲಸವನ್ನ ಶಶಿಕಲಾ ಜೊಲ್ಲೆ ಮಾಡಿದರು. ಈಗ ಅವರಿಗೆ ಅಕ್ಷರಶಃ ಮುಖಭಂಗ ಆಗಿದೆ. ಯಾಕಂತಂದ್ರೆ ಕೋರ್ಟ್ ಮೆಟ್ಟಿಲೇರಿದ್ದಂತ ಶಶಿಕಲಾ ಜೊಲ್ಲೆಗೆ ಬಿಗ್ ಶಾಕ್ ಆಗಿದೆ. ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ ಕೋರ್ಟ್ನ ಅಮೂಲ್ಯ ಸಮಯವನ್ನು ಹಾಳು ಮಾಡಿದಂತ ಶಶಿಕಲಾ ಜೊಲ್ಲೆಗೆ ಸದ್ಯ ಕೋರ್ಟ್ ತಪಾರಾಕಿ ಹಾಕಿದೆ ಮತ್ತು ಶಶಿಕಲಾ ಜೊಲ್ಲೆ ಹಾಕಿದ್ದಂತ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ಮಾಡಿದಂತ ಈ ಹೋರಾಟಕ್ಕೆ ಜಯ ಸಿಕ್ಕಿದೆ. ಮಕ್ಕಳ ಹೊಟ್ಟೆ ಸೇರಬೇಕಾಗಿದ್ದಂತ ಮೊಟ್ಟೆಗೆ ಕನ್ನ ಹಾಕುವಂತ ಪ್ರಯತ್ನವನ್ನ ಮಾಡಿದಂತ ಸಚಿವೆ ಮತ್ತು ಅವರ ಟೀಮ್ಗೆ ನಮ್ಮ ರಹಸ್ಯ ಕಾರ್ಯಾಚರಣೆ ಬಿಸಿ ಮುಟ್ಟಿಸಿತ್ತು. ಆ ಬಿಸಿಯನ್ನ ತಾಳೋದಕ್ಕಾಗದೆ, ಬಿಸಿಯ ಹೊಡೆತವನ್ನ ತಾಳೋದಕ್ಕಾಗದೆ ಕೋರ್ಟ್ ಮೊರೆ ಹೋಗಿ ಏಕಪಕ್ಷೀಯವಾಗಿ ವರದಿ ಪ್ರಸಾರವಾಗದಂತೆ ತಡೆಯಾಜ್ಞೆಯನ್ನು ತರಲಾಗಿತ್ತು 2022ರಲ್ಲಿ. ಸೊ ಈಗ ಕಾನೂನಾತ್ಮಕ ಹೋರಾಟದಲ್ಲಿ ನ್ಯೂಸ್ ಫಸ್ಟ್ಗೆ ಗೆಲುವು ದಕ್ಕಿದೆ, ಗೆಲುವು ಸಿಕ್ಕಿದೆ. ಶಶಿಕಲಾ ಜೊಲ್ಲೆಗೆ ಸಂಬಂಧಿಸಿದಂತ ಆ ವರದಿಯನ್ನು ಪ್ರಸಾರ ಮಾಡೋದಕ್ಕೆ ನಮಗಿದ್ದಂಥ ತಡೆಯಾಜ್ಞೆ ತೆರವಾಗಿದೆ. ನಾನು ಆಗಲೇ ಹೇಳಿದೆ, ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ಯಾಕೆ ಅದನ್ನ ನ್ಯೂಸ್ ಫಸ್ಟ್ ಅವರು ಪ್ರಸಾರ ಮಾಡಲಿಲ್ಲ ನಂತರದ ದಿನಗಳಲ್ಲಿ? ಕಾರಣ ಇದ್ದಿದ್ದು ಕೋರ್ಟ್ನ ಆದೇಶವನ್ನು ಪಾಲಿಸಲೇಬೇಕಾದಂಥ ಅನಿವಾರ್ಯತೆ ಮತ್ತು ತನ್ನ ತಪ್ಪನ್ನು ಮುಚ್ಚಿ ಹಾಕಿಕೊಳ್ಳೋದಕ್ಕೋಸ್ಕರ ಕೋರ್ಟ್ನ ರಕ್ಷಣೆಯನ್ನ, ಕೋರ್ಟ್ನ ದಾರಿ ತಪ್ಪಿಸಿ ಪಡೆಯುವಂಥ ಪ್ರಯತ್ನವನ್ನ ಶಶಿಕಲಾ ಜೊಲ್ಲೆ ಮಾಡಿದರು. ಕೋರ್ಟ್ನ ದಾರಿ ತಪ್ಪಿಸಿದ್ರು ಯಾಕೆ ಅನ್ನೋದಕ್ಕೂ ಕಾರಣಗಳಿದ್ದಾವೆ. ನಂತರ ಅದನ್ನು ಹೇಳ್ತಾ ಹೋಗ್ತೀನಿ. ಕೋರ್ಟೇ ಹೇಳಿರೋದು ಇದನ್ನು. ಸದ್ಯ ಈ ವರದಿಯನ್ನು ಪ್ರಸಾರ ಮಾಡೋದಕ್ಕೆ ನಾವು ಸರ್ವ ಸ್ವತಂತ್ರರು. ನಮಗೆ ಮೊಟ್ಟೆ ಡೀಲಿಗೆ ಸಂಬಂಧಿಸಿದಂಥ ರಹಸ್ಯ ಕಾರ್ಯಾಚರಣೆಯನ್ನ ಪ್ರಸಾರ ಮಾಡೋದಕ್ಕಿದ್ದಂಥ ತಡೆಯಾಜ್ಞೆ ಸದ್ಯ ತೆರವಾಗಿದೆ. ಶಶಿಕಲಾ ಜೊಲ್ಲೆ, ನಾನು ಆಗ್ಲೇ ಹೇಳಿದೆ, ಕೋರ್ಟ್ನ ರಕ್ಷಣೆಯನ್ನ ಕೋರ್ಟ್ನ ದಾರಿ ತಪ್ಪಿಸಿ ಪಡ್ಕೊಂಡ್ರು. ಹೇಗದು? ತಮ್ಮ ಪರ ಯಾವುದೇ ಸಾಕ್ಷಿ ಇಲ್ಲದೆ ಇದ್ರೂ ಕೂಡ ಶಶಿಕಲಾ ಜೊಲ್ಲೆ ಕೋರ್ಟ್ ಮೊರೆ ಹೋಗಿದ್ರು, ಕೇಸ್ ಹಾಕುವಂತ ಕೆಲಸವನ್ನ ಮಾಡಿದ್ರು. ಇದು ಹೆಂಗೆ ಅಂತಂದ್ರೆ, ತಾನೇ ಅಕ್ರಮ ಮಾಡಿ, ತಾನೇ ತಪ್ಪನ್ನ ಮಾಡಿ, ತನಗೆ ರಕ್ಷಣೆಗೋಸ್ಕರ ಕೋರ್ಟ್ನ ಮೊರೆ ಹೋಗಿತ್ತು. ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೋರ್ಟ್ ಮೊರೆ ಹೋಗೋದಕ್ಕೆ ಎಲ್ಲಾ ರೀತಿಯ ಅವಕಾಶ ಇದೆ. ಆದ್ರೆ ಕೇಸಲ್ಲಿ ಹುರುಳಿರ್ಬೇಕಲ್ಲ. ಇಲ್ಲಿ ಮೇಡಮ್ ಬಳಿ ಯಾವ ಸಾಕ್ಷಿಯೂ ಇರಲಿಲ್ಲ. ಆದ್ರೂ ಕೂಡ ಕೋರ್ಟ್ ಮೊರೆ ಹೋಗುವಂತ ಪ್ರಯತ್ನವನ್ನ ಶಶಿಕಲಾ ಜೊಲ್ಲೆ ಮಾಡಿದ್ರು. ಅದರಂತೆ 12/4/2022ರಿಂದ ಕೋರ್ಟ್ ಕೇಳ್ತಾನೆ ಬಂತು, ಸಾಕ್ಷಿ ಕೊಡ್ರಿ ಅಂತ. ಸಾಕ್ಷಿ ಕೊಡೋದಕ್ಕೆ ಶಶಿಕಲಾ ಜೊಲ್ಲೆ ವಿಫಲರಾದರು. ಆ ಕಂಪ್ಲೇಂಟ್ನ ಸಾರ ಇದ್ದಿದ್ದು, ಕೋರ್ಟ್ನ ತಡೆಯಾಜ್ಞೆ ಬರೋದಕ್ಕೆ ಕಾರಣ ಆಗಿದ್ದೇನು ಅಂತಂದ್ರೆ, ನನ್ನ ವಿರುದ್ಧ ದುರುದ್ದೇಶಪೂರಿತವಾಗಿ ವರದಿ ಪ್ರಸಾರ ಮಾಡ್ತಿದ್ದಾರೆ ಅಂತ ಮೇಡಮ್ ಹೇಳಿದ್ದು. ದುರುದ್ದೇಶಪೂರ್ವಕವಾಗಿ. ದುರುದ್ದೇಶ ಏನು ಅನ್ನೋದನ್ನು ಹೇಳಬೇಕು ತಾನೆ ಕೋರ್ಟಿಗೆ. ಬಟ್ ಮೇಡಮ್ ಬಳಿ ಯಾವ ಸಾಕ್ಷಿನೂ ಇರಲಿಲ್ಲ. ಕೋರ್ಟ್ಗೆ ಹಾಜರಾಗಿ ಸಾಕ್ಷಿ ನೀಡದೆ ಪದೇ ಪದೇ ವಿಚಾರಣೆಯನ್ನು ಮುಂದೂಡಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಬಂದರು. ಒಂದಲ್ಲ ಒಂದು ಕಾರಣಗಳನ್ನು ಕೊಡ್ತಾ ಬಂದರು. ಬಟ್ ನ್ಯೂಸ್ ಫಸ್ಟ್ ಎದೆಗುಂದಲಿಲ್ಲ. ಕಾರಣ ನಾನು ಆಗಲೇ ಹೇಳಿದೆ, ನಮ್ಮ ವರದಿಯಲ್ಲಿ ಪ್ರಾಮಾಣಿಕತೆ ಇತ್ತು. ಯಾರದ್ದೋ ತೇಜೋವಧೆ ಮಾಡುವಂಥ ಉದ್ದೇಶದಿಂದ ಪ್ರಸಾರ ಮಾಡಿದಂಥ ರಹಸ್ಯ ಕಾರ್ಯಾಚರಣೆ ಅಲ್ಲ ಅದು. ಈ ರಾಜ್ಯದ ಹಿತದೃಷ್ಟಿಯಿಂದ ಮಾಡಿದಂಥ ರಹಸ್ಯ ಕಾರ್ಯಾಚರಣೆಯಾಗಿತ್ತು. ಜನರ ದುಡ್ಡನ್ನು ನುಂಗಿ ನೀರು ಕುಡಿಯುವಂಥ ಕಡು ಭ್ರಷ್ಟರಿಗೆ ಪಾಠ ಕಲಿಸಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿದಂಥ ರಹಸ್ಯ ಕಾರ್ಯಾಚರಣೆಯಾಗಿತ್ತು. ಕೇಸ್ ಹಾಕಿದ್ರು, ಕೋರ್ಟಿಗೆ ಹೋದ್ರು, ಸುಳ್ಳು ಕೇಸನ್ನು ಹಾಕಿ ವಿಚಾರಣೆಗೆ ಹಾಜರಾಗದೆ ಕೋರ್ಟ್ನ ಟೈಮ್ ಅನ್ನು ವೇಸ್ಟ್ ಮಾಡ್ತಾ ಬಂದರು. ಜೊಲ್ಲೆ ಹಾಕಿದಂಥ ಅರ್ಜಿಯನ್ನು ಸದ್ಯ ಕೋರ್ಟ್ ವಜಾಗೊಳಿಸಿದೆ. ಕೋರ್ಟ್ ಆದೇಶ 2 ಪ್ರತ್ಯೇಕ ಕೇಸುಗಳನ್ನು ಕೂಡ ವಜಾಗೊಳಿಸಿದೆ. ಕೋರ್ಟು ಶಶಿಕಲಾ ಜೊಲ್ಲೆ ಇಲ್ಲಿ ಕಾಲಹರಣ ಮಾಡಿದ್ದಾರೆ, ನ್ಯಾಯಾಲಯದ ಅಮೂಲ್ಯ ಸಮಯವನ್ನು ಹಾಳು ಮಾಡಿದ್ದಾರೆ ಅಂತ ಹೇಳೋದರ ಜೊತೆಗೆ ಶಶಿಕಲಾ ಜೊಲ್ಲೆ ಅವರಿಗೆ ಈ ಕೇಸನ್ನು ನಡೆಸುವಂತ ಶ್ರದ್ಧೆಯೂ ಇರಲಿಲ್ಲ. ವಿನಾಕಾರಣ 3 ವರ್ಷಗಳ ಕಾಲ ಕಾಲಹರಣ ಮಾಡಿದ್ದಾರೆ ಅಂತ ಕೋರ್ಟ್ ಹೇಳಿತು. 2 ವರ್ಷಗಳಿಗೂ ಹೆಚ್ಚು ಸಮಯ ಶಶಿಕಲಾ ವಿಚಾರಣೆಯ ನೆಪದಲ್ಲಿ ಡೇಟ್ಸ್ ಅನ್ನು ಪಡ್ಕೊಳ್ತಾ ಬಂದ್ರು.
ಸಾಕ್ಷಿ ಕೊಡ್ತೀನಿ ಅಂತ. ಸದ್ಯ ಶಶಿಕಲಾ ಜೊಲ್ಲೆಗೆ ದಂಡ ಹಾಕಿ ಕೊನೆಯ ಕಾಲಾವಕಾಶವನ್ನ ಕೂಡ ಕೋರ್ಟ್ ಕೊಟ್ಟಿತ್ತು. ಆದರೆ ಆ ಕೊನೆಯ ಕಾಲಾವಕಾಶದಲ್ಲೂ ಕೂಡ ಸಾಕ್ಷ್ಯವನ್ನು ಒದಗಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಶಶಿಕಲಾ ಜೊಲ್ಲೆ ಅವರಿಗೆ. ಸದ್ಯ ಶಶಿಕಲಾ ಜೊಲ್ಲೆಯವರ ಅರ್ಜಿ ವಜಾ ಆಗಿದೆ. ಜೊತೆಗೆ ಶಶಿಕಲಾ ಜೊಲ್ಲೆಯವರಿಗೆ ಕೋರ್ಟು ದಂಡವನ್ನು ಕೂಡ ವಿಧಿಸಿದೆ. ಇದು ಬಹಳ ಗಮನಾರ್ಹ ವಿಚಾರ. ತರಾಟೆಗೆ ತೆಗೆದುಕೊಂಡು ಅರ್ಜಿ ವಜಾ ಮಾಡಿ ಆ ನಂತರ ದಂಡವನ್ನ ಕೂಡ ಹಾಕಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಸಿವಿಲ್ ಕೋರ್ಟಲ್ಲಿ ಈ ಕೇಸನ್ನು ಹಾಕಿತ್ತು. ಕೋರ್ಟ್ ಟೈಮ್ ಅನ್ನು ಹಾಳು ಮಾಡಿದ್ದಕ್ಕೆ ಶಶಿಕಲಾ ಜೊಲ್ಲೆಯವರಿಗೆ ದಂಡ ವಿಧಿಸಲಾಗಿದೆ. ಅದರ ಅರ್ಥ ಏನು? ನ್ಯೂಸ್ ಫಸ್ಟ್ ಸರಿ ಇದೆ, ಇವರು ಸರಿ ಇಲ್ಲ ಅಂತ ಅರ್ಥ. ನ್ಯೂಸ್ ಫಸ್ಟ್ನ ವರದಿಯಲ್ಲಿ ಪ್ರಾಮಾಣಿಕತೆ ಇತ್ತು, ದುರುದ್ದೇಶ ಇರಲಿಲ್ಲ, ಅದರಲ್ಲಿ ಸಾರ್ವಜನಿಕರ ಹಿತದೃಷ್ಟಿ ಇತ್ತು ಅನ್ನೋ ಅರ್ಥ. ಇವರು ಹಾಕಿರುವಂಥ ಕೇಸಲ್ಲಿ ಹುರುರಿರಲಿಲ್ಲ, ಸಾರ ಇರಲಿಲ್ಲ, ಮತ್ತು ಹಾಕಿದಂಥ ಕೇಸನ್ನು ನಡೆಸೋದಕ್ಕೆ ಬೇಕಾದಂಥ ಶ್ರದ್ಧೆಯೂ ಇರಲಿಲ್ಲ. ಶ್ರದ್ಧೆ ಹೆಂಗ್ರಿ ಇರುತ್ತೆ? ಶ್ರದ್ಧೆ ಯಾರಿಗಿರುತ್ತೆ ಅಂತಂದ್ರೆ ಪ್ರಾಮಾಣಿಕತೆ ಇದ್ದಾಗ ಶ್ರದ್ಧೆ ಇರುತ್ತೆ. ಶ್ರದ್ಧೆ ಇಲ್ಲ ಅಂತ ಕೋರ್ಟ್ ಹೇಳಿದೆ, ಅದರ ಅರ್ಥ ಪ್ರಾಮಾಣಿಕತೆಯೂ ಇಲ್ಲ ಅಂತ ಅರ್ಥ. ಪ್ರಾಮಾಣಿಕತೆ ಇದ್ರೆ ಮಾತ್ರ ಶ್ರದ್ಧೆ ಇರೋದಕ್ಕೆ ಸಾಧ್ಯ ಒಂದು ಕೇಸನ್ನು ನಡೆಸೋದಕ್ಕೆ. ಯಾಕಂತಂದ್ರೆ ನಾನು ಕೇಸ್ ಹಾಕಿದಾಗ ಆ ಕೇಸನ್ನು ನಡೆಸುವಂತ ಶ್ರದ್ಧೆ ನನಗಿರಬೇಕು. ಅದಿಲ್ಲ. ಯಾಕೆ ಅಂತಂದ್ರೆ ನನ್ನ ಹತ್ರ ಪ್ರಾಮಾಣಿಕತೆ ಇಲ್ಲ. ಸೊ ಆ ಮೂಲಕ ನ್ಯೂಸ್ ಫಸ್ಟ್ನ ನಿರ್ಭೀತಿಯ ವರದಿಗೆ ಸದ್ಯ ಕೋರ್ಟು ಅವಕಾಶವನ್ನು ಕೊಟ್ಟಿದೆ ಮತ್ತು ನಮ್ಮ ರಹಸ್ಯ ಕಾರ್ಯಾಚರಣೆಯ ವಿವರವನ್ನು ಪ್ರಸಾರ ಮಾಡೋದಕ್ಕೆ ಇದ್ದಂಥ ತಡೆಯಾಜ್ಞೆಯೂ ಕೂಡ ತೆರವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.